Hello everyone, get ready for ಕರ್ನಾಟಕ ಟೆಟ್ ಸೀರೀಸ್ ಭಾಗ 11 ಸಿರಿಗನ್ನಡ 8ನೇ ತರಗತಿ ಸಮಾಸಗಳು ಪಾಠ 7 ಅಮ್ಮ. ಬರೆದವರು UR ಅನಂತಮೂರ್ತಿ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು, ಚಿಂತಕರು ಹಾಗೂ ವಿಮರ್ಶಕರೆಂದು ಪ್ರಖ್ಯಾತರಾದವರು ಡಾಕ್ಟರ್ UR ಅನಂತಮೂರ್ತಿಯವರು. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ಕಾಲ 1932ರಿಂದ 2014. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದು ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ಕೌತಲಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿ ಪಡೆದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿ ಕೊಟ್ಟಾಯಂ ಮಹಾತ್ಮ ಗಾಂಧೀಜಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಮುಂತಾದ ಕಾದಂಬರಿಗಳು, ಆಹ್ವಾನೆ ಇದೊಂದು ನಾಟಕ, ಮೌನಿ, ಪ್ರಶ್ನೆ, ಮುಂದೆಂದು ಮುಗಿಯದ ಕತೆ ಮುಂತಾದವು ಕವನ ಸಂಕಲನಗಳು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೂಡ ಹಾಗೂ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ ಇವರಿಗೆ. ಅರ್ಥಗಳು: ಆತಂಕ, ಭಯ, ಕಡ, ಸಾಲ, ಕಾಸು, ಹಣ, ಕೊಂಚ, ಅಲ್ಪ ಸ್ವಲ್ಪ, ಚರಟ, ಗಸಿ, ಕಾಫಿ ಸೋಸಿದ ನಂತರ ಉಳಿದಂತಹ ಆ ಪದಗಳು. ಚಿಮಿಣಿ, ಸೀಮೆ ಎಣ್ಣೆದ ದೀಪ. ಚೌಲ ಅಂದರೆ ಮುಡಿ ತೆಗೆಸುವುದು, ತಲೆ ಕೂದಲನ್ನು ತೆಗೆಸುವುದನ್ನು ಚೌಲ ಮಾಡಿಸುವುದು ಎನ್ನುತ್ತಾರೆ. ಅಭಯ, ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗಿರುವಂಥದ್ದು ಚರಟ, ಇದು ನಮಗೆ ಗೊತ್ತಿಲ್ಲದ ಒಂದು ವರ್ಡ್. ನೆಕ್ಸ್ಟ್ ಜೋನಿ ಬೆಲ್ಲ ಅಂದರೆ ನೀರಾಗಿರುವಂಥ ಬೆಲ್ಲ. ದೂರ್ವೆ ಗೊತ್ತಿರುವಂಥದ್ದೆಲ್ಲರಿಗೂ, ಗರಿಕೆ. ದೈನಿಕ, ದಿನನಿತ್ಯ. ನಸುಕು, ಮುಂಜಾನೆ. ನಿವಾರಣೆ ಅಂದರೆ ದೂರ ಮಾಡು. ನೆವ, ಕಾರಣ ಹೇಳು ಅಥವಾ ನೆಪ ಕೊಡು ಅಂತ ಹೇಳ್ತಾರೆ. ಪಟ್ಟಾಂಗ, ಹರಟೆ ಹೊಡೆಯುವುದು ಅಂತೇಳಿದರೆ ಒಂದು 4-5 ಜನ ಹೆಂಗಸರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಬೇಕಾದ್ದು ಬೇಡದ್ದು ಎಲ್ಲ ಅದು. ಯಥೇಚ್ಛ, ಬೇಕಾದಷ್ಟು. ಸಂಗತಿ, ವಿಷಯ. ಮುಂದಿನದು ಸಮಾಸ. ಉದಾಹರಣೆಗೆ, ಜಯಪುರದ ಅರಮನೆ ಸುಂದರವಾಗಿದೆ. ರಸ್ತೆಯ ವಿಸ್ತರಣೆಗಾಗಿ ಹೆದ್ದಾರಿಯ ಬದಿಯಲ್ಲಿರುವ ಮರಗಳನ್ನು ಕಡಿಯಲಾಗಿದೆ. ಜಯಪುರದ ಅರಮನೆ ಸುಂದರವಾಗಿದೆ. ಅರಮನೆ ಅಂತ ಹೇಳುವಂಥದ್ದು ಸುಂದರ ಆಗಿದೆ ಅಂತ ಹೇಳುವಂಥ ಕಾನ್ಸೆಪ್ಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎರಡೂ ವಾಕ್ಯದಲ್ಲಿ ಅರಮನೆ ಅಥವಾ ಹೆದ್ದಾರಿ ಎಂಬ ಎರಡೂ ಪದಗಳನ್ನು ಗಮನಿಸಿದಾಗ ಅರಮನೆ ಎಂಬ ಪದ ಅರಸನ ಮನೆ ಎಂಬ ಅರ್ಥವನ್ನು ನೀಡಿ, ಹೆದ್ದಾರಿ ಎಂಬ ಪದವು ಹಿರಿದಾದ ದಾರಿ ಎಂಬ ಅರ್ಥವನ್ನು ಕೊಡುವಂಥ ಪದಗಳೆಂದು ತಿಳಿಯುತ್ತದೆ. ಅಂದರೆ ಅರಸನ ಮನೆಯನ್ನು ಶಾರ್ಟ್ಕಟ್ಟಲ್ಲಿ ಅರಮನೆ ಹೇಳಿದರೆ, ಹೆದ್ದಾರಿ ಅಥವಾ ಹಿರಿದಾದ ದಾರಿಯನ್ನು ಹೆದ್ದಾರಿ ಅಂತ ಹೇಳಿದ್ದಾರೆ. ಈ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಗುಣ ಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ. ಸಮಾಸಕ್ಕೆ ಹಾಗೂ ವಿಭಕ್ತಿ ಪ್ರತ್ಯಯಕ್ಕೆ ಒಂದೊಳ್ಳೆಯ ನಂಟು. ಹೇಗೆ ಅಂದರೆ, ಇಲ್ಲಿ ಸಮಾಸದಲ್ಲಿ ನಾವು 2 ಪದಗಳನ್ನು ಜಾಯಿನ್ ಮಾಡಿ ಅಲ್ಲಿರುವ ವಿಭಕ್ತಿ ಪ್ರತ್ಯಯ ಹೋಗಬೇಕು. ಅದಾಗ ಮಾತ್ರ ಸಮಾಸವಾಗುವಂಥದ್ದು. ಈ ರೀತಿಯಾಗಿ ಸಮಾಸವಾಗುವಾಗ ಸಂಸ್ಕೃತ ಪದದೊಂದಿಗೆ ಸಂಸ್ಕೃತ ಪದವೇ ಸೇರಬೇಕು, ಕನ್ನಡ ಪದದೊಂದಿಗೆ ಕನ್ನಡ ಪದವೇ ಸೇರಬೇಕು, ಸಂಸ್ಕೃತ ಪದಕ್ಕೆ ಕನ್ನಡ, ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದೆಂಬ ರೀತಿಯೂ ಇದೆ. ಒಂದು ವೇಳೆ ಅಂಥ ಪದಗಳು ಮಾಡಿದರೆ ಅಥವಾ ಸಮಾಸಗಳಾದರೆ ಅದನ್ನು ಅರೆ ಸಮಾಸ ಎನ್ನುವರು. ಅಂದರೆ ಮಿಕ್ಸಪ್ ಇರುವಂತಹ ಸಮಾಸವನ್ನು ಅರೆ ಸಮಾಸ ಎನ್ನುವರು. ಆದರೆ
ಕವಿಗಳು ಪ್ರಯೋಗಿಸಿದ್ದಾರೆ. ಅಂದರೆ ಮೊದಲು ಕನ್ನಡ ಮತ್ತು ಸಂಸ್ಕೃತದ ಬಗ್ಗೆ ಇದು ಮಾಡಿದ್ದಾರೆ, ಬಿರುದಾವಿಗಳಾಗಿದ್ದಾರೆ. ಮತ್ತು ಗಮಕ ಅಥವಾ ಕ್ರಿಯಾ ಸಮಾಸಗಳಾಗಿದ್ದರೆ ಅದರಲ್ಲೆಲ್ಲ ದೋಷ ಇರುವುದಿಲ್ಲ. ಕನ್ನಡ ಭಾಷೆಯಲ್ಲಿ ತತ್ಪುರುಷ, ಕರ್ಮಧಾರೆಯ, ದಿಗು, ಅಂಶಿ, ದ್ವಂದ್ವ, ಬಹುವ್ರೀಹಿ, ಕ್ರಿಯ ಹಾಗೂ ಗಮಕ ಎಂಬ 8 ಸಮಾಸಗಳಿವೆ. ಸಮಾಸಗಳು ಪದಗಳನ್ನು ಬಿಡಿಸಿ ಬರೆಯುವ ಕ್ರಮವನ್ನು ವಿಗ್ರಹ ವಾಕ್ಯ ಅಥವಾ ವಿಗ್ರಹಿಸುವುದು ಎನ್ನುತ್ತಾರೆ. ಯಾವುದೇ ಒಂದು ಸಮಾಸ ಆಗಬೇಕು ಅಂತಾದರೆ ಅಲ್ಲಿ ಒಂದು ಪದವನ್ನು 2 ಪದಗಳಾಗಿ ನಾವು ಅಥವಾ 2 ಪದಗಳನ್ನು ಒಂದು ಪದಗಳಾಗಿ ಜಾಯಿಂಟ್ ಮಾಡಿ ಅಲ್ಲಿರುವಂಥ ವಿಭಕ್ತಿ ಪ್ರತ್ಯಯವು ಲೋಪವಾದಾಗ ಅದನ್ನು ಸಮಾಸ ಅಂತ ಹೇಳ್ತೇವೆ. ಆ ವಿಭಕ್ತಿ ಪ್ರತ್ಯಯನ ಲೋಪ ಮಾಡುವ ಆ ಬಿಡಿಸಿ ಬರೆಯುವಂಥ ಕ್ರಮ ಇದೆಯಲ್ಲ, ಅದನ್ನು ನಾವು ವಿಗ್ರಹ ವಾಕ್ಯ ಅಂತ ಹೇಳ್ತೇವೆ. ಉದಾಹರಣೆಗೆ ತೈಲ ಬಿಂದುಗಳು ಅಲ್ಲೇನಾಗಿದೆ, ದಾ ಮಾಯವಾಗಿದೆ ಅಥವಾ ಲೋಪವಾಗಿದೆ. ದಾ ಇದ್ದರೆ ಅದು ವಿಭಕ್ತಿ ಪ್ರತ್ಯಯವಾಗುತ್ತದೆ, ಅಂದರೆ ದ ಅ. ಆ ಥರ ತತ್ಪುರುಷ ಸಮಾಸ ಒಂದೊಂದೇ ನೋಡ್ತಾ ಹೋಗೋಣ. ತತ್ಪುರುಷ ಸಮಾಸ: ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ದ ಬಂದಾಗ ಷಷ್ಠಿ ಬಂತು. ವಯಸ್ಸಿನಿಂದ ವೃದ್ಧ, ವಯೋವೃದ್ಧ. ವಯಸ್ಸಿನಿಂದ, ನಿಂದ ಅದು ತೃತೀಯ. ಹಗಲಿನಲ್ಲಿ, ಅಲ್ಲಿ. ಕನಸು, ಹಗಲುಗನಸು, ಅಲ್ಲಿ ಬಂದಿದೆ. ವಿಭಕ್ತಿ ಪ್ರತ್ಯಯ ಅಲ್ಲಿ ಬಂದಿರುವ ಕಾರಣ ಇದು ಸಪ್ತಮಿ. ಅಂದರೆ ಇಲ್ಲಿ ನೋಡ್ಬೋದು, ಪೂರ್ವ ಪದದಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯಗಳು ಸಿಕ್ಕಿರುವಂಥದ್ದು. ಎಲ್ಲ ಕೊಟ್ಟಿರುವ ಪದಗಳನ್ನು ಗಮನಿಸಿದಾಗ 2 ಪದಗಳು ಸೇರಿ ಒಂದು ಪದವಾಗಿರುವುದು, ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾದಾಗ ಆ ವಿಭಕ್ತಿ ಪ್ರತ್ಯಯವು ಲೋಪವಾಗಿ ಕಂಡುಬಂದಿದೆ. ನೋಡಿರ್ಬೋದು, ಬೆಟ್ಟದ ತಾವರೆ, ಬೆಟ್ಟದಾವರೆ ಆಯಿತು. ತಾ ಮಾಯ ಆಗಿದೆ, ತಾದ ಪ್ಲೇಸಿಗೆ ಕಂಬೈನ್ ಆಗಿದೆ. ಹಾಗಾಗಿ ಅಲ್ಲಿ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ. ಬರೆದಾಗ ಬೆಟ್ಟದಾವರೆಯಲ್ಲಿ ಷಷ್ಠಿ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಬಿಡಿಸಿ ಬರೆದಾಗ ಮಾತ್ರ ನಮಗೆ ಬೆಟ್ಟದ ತಾವರೆ ಬಂದಿರುವಂಥದ್ದು. ಪೂರ್ವೋತ್ತಮ ಪದಗಳು ನಾಮಗಳಾಗಿರಲೇಬೇಕು. ಪೂರ್ವದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾದಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ. ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪೂರ್ವ ಪದ ವಿಭಕ್ತಿ ಪ್ರತ್ಯಯ ಆಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ತತ್ಪುರುಷ ಸಮಾಸ. ಎರಡನೆಯದು ಕರ್ಮಧಾರೆಯ ಸಮಾಸ. ನೋಡ್ತಾ ಹೋಗೋಣ. ಕರ್ಮಧಾರೆಯ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಹಿರಿದು ಮರ, ಹೆಮ್ಮರ. ಅಲ್ಲಿಗೂ ಇಲ್ಲಿಗೂ ಭಾರಿ ಡಿಫ್ರೆನ್ಸ್ ಏನಿಲ್ಲ. ಅಲ್ಲಿ ಬೆಟ್ಟದ ತಾವರೆ, ಬೆಟ್ಟದಾವರೆ ಇತ್ತು. ಇಲ್ಲಿ ಹಿರಿದು ಮರ, ಹೆಮ್ಮರ ಅಂತ ಕೊಟ್ಟರು. ದಿವ್ಯವಾದ ಪ್ರಕಾಶ, ದಿವ್ಯ ಪ್ರಕಾಶ. ಅಥವಾ ಇಲ್ಲಾಂದರೆ ಇನ್ನೊಂದು ಮೆಲ್ಲಿತು ನುಡಿ, ಮೆಲ್ನುಡಿ. ಇಲ್ಲಿ ಹಿರಿದು ಮರ, ಮೆಲ್ಲಿತು, ನುಡಿ ಎಂಬ 4 ಪದಗಳು ಕನ್ನಡದವು. ದಿವ್ಯ ಪ್ರಕಾಶ ಎಂಬೆರಡಕ್ಷರಗಳು ಸಂಸ್ಕೃತಗಳು. 2 ಸಮಾಸಗಳ ಪೂರ್ವ ಪದಗಳು ವಿಶೇಷಣವಾಗಿದೆ. ನೋಡ್ಕೊಳ್ಬೋದು, ಹಿರಿದು ಇರ್ಬೋದು, ದಿವ್ಯವಾದ ಇರ್ಬೋದು, ಅದು ವಿಶೇಷವಾದಂಥ ಪದಗಳು. ಹಾಗಾಗಿ ಅಲ್ಲಿ ಕನ್ನಡ ಪದ ಇರುವುದಿಲ್ಲ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ. ಇಲ್ಲಿ ನೋಡ್ಕೊಳ್ಬೇಕು, ಕರ್ಮಧಾರೆಯ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು, ಪೂರ್ವದಲ್ಲಿರುವಂತಹ ಉತ್ತರದ ಪದಗಳು ಒಂದು ಲಿಂಗ ಇರಬೇಕು, ಇಲ್ಲಾಂದರೆ ವಚನ ಇರಬೇಕು, ಇಲ್ಲಾಂದರೆ ವಿಭಕ್ತಿಯಿಂದ ಸಮಾನತೆಯಿಂದ ಕೂಡಿದ್ದು ವಿಶೇಷಣ ಮತ್ತು ವಿಶೇಷ್ಯವಾಗಿದ್ದಾಗ ಮಾತ್ರವೇ ನಿಮಗೆ ಕರ್ಮಧಾರೆಯ ಸಮಾಸವು ದೊರೆಯುತ್ತದೆ.
ನೋಡ್ತಾ ಹೋಗ್ಬೋದು. ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ಪೂರ್ವಪದದ ಕರ್ಮಧಾರೆಯ, ಉಪಮಾನ ಪೂರ್ವಪದ ಅಥವಾ ಉಪಮಾನ ಪರಪದ ಕರ್ಮಧಾರೆಯ, ಸಂಭಾವನಾ ಪೂರ್ವಪದ ಕರ್ಮಧಾರೆಯ, ಅವಧಾರಣಾ ಪೂರ್ವಪದ ಕರ್ಮಧಾರೆಯ ಎಂಬ ಕರ್ಮಧಾರೆಯ ಸಮಾಸದಲ್ಲಿ ಮುಂದಿಗೂ 4 ವಿಧಗಳಿದೆ. ಕರ್ಮಧಾರೆಯದಲ್ಲಿ ಕೂಡ ವಾಪಸ್ 4 ಥರದ ಕರ್ಮಧಾರೆಯಗಳಿದೆ. ಅದನ್ನು ನೋಡ್ತಾ ಹೋಗಿ. ಫಸ್ಟಿಗೆ ನೀವು ಕರ್ಮಧಾರೆಯ ಏನು ಅಂತ ನೋಡ್ಕೊಳ್ಳಿ, ಮತ್ತು ಇದನ್ನು ನೋಡಿಕೊಂಡ್ರು ಆಯಿತು. 3 ದ್ವಿಗು ಸಮಾಸ, 3 ಮಡಿ ಮುಮ್ಮಡಿ, 4 ದೆಸೆ 4 ದೆಸೆ, ಪಂಚಗಳಾದ ಚ ಅಲ್ಲಿ ರಾಂಗ್ ಆಗಿದೆ, ಇಂದ್ರಿಯ ಪಂಚೇಂದ್ರಿಯ. ನೋಡ್ತಾ ಹೋಗೋಣ. ಈ 3 ಸಮಾಸಗಳಲ್ಲಿ ಸಂಖ್ಯೆಗಳಿದೆ, ಸಂಖ್ಯಾವಾಚಕಗಳಾಗಿವೆ. 3ನೇಯದಾದ ಅಂದರೆ ಪಂಚೇಂದ್ರಿಯ ಎಂಬ ಪದದಲ್ಲಿ 2 ಪದಗಳು ಸಂಸ್ಕೃತವಾದುದರಿಂದ ಆದ ಪದ ಪೂರ್ವಪದದೊಂದಿಗೆ ಸೇರಿಕೊಂಡಿದೆ, ಉತ್ತರ ಪದವು ಪೂರ್ವಪದದೊಂದಿಗೆ ಸೇರಿಕೊಂಡಿದೆ. ಹೀಗೆ ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನಲಾಗುತ್ತದೆ. ಅಂದರೆ ಪೂರ್ವಪದ ಸಂಖ್ಯವಾಗಿರಲೇಬೇಕು, ಉತ್ತರ ಪದ ನಾಮವಾಗಿರಲೇಬೇಕು. ಇದು ದ್ವಿಗು. ಸೇಮ್ ಇನ್ನೊಂದು ಬರ್ತದೆ, ಅಲ್ಲಿ ಕನ್ಫ್ಯೂಸ್ ಆಗ್ತದೆ, ಸಂಖ್ಯೆಯ ಬರ್ತದೆ, ಇಲ್ಲಿ ಸಂಖ್ಯಾ ಬರ್ತದೆ. ಇಲ್ಲಿ 3, 4, 5 ಅಥವಾ ಪಂಚೆ ಆ ಥರ ಬರುವಂಥದ್ದು. ಸೊ ದ್ವಿಗು ಸಮೇಸ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನೇಮ್ ಟಿಟ್ ಶ್ರುತಿ ಪೇರಾಲ್. Please support me to get the more and more videos. Thank you. Thanks a lot.